ಎಲ್ಲಿದೆ ಜಾತಿ, ಎಲ್ಲಿದೆ ಶೋಷಣೆ, ಯಾವ ಕಾಲದಲ್ಲಿ ಇದ್ದೀರಾ ನೀವೆಲ್ಲ? ನನ್ನ ದೇಶದಲ್ಲಿ, ಎಸ್ಪೆಷಲಿ ಭಾರತ ದೇಶದಲ್ಲಿ ಜಾತಿ ತಾರತಮ್ಯ ಇಲ್ಲ ಅಂತ ಹೇಳಕ್ಕಾಗುತ್ತ? ಹಾಯ್, ಹೆಲೋ, ನಮಸ್ತೆ ವೀಕ್ಷಕರೇ, ಎಲ್ರಿಗೂ ಕೂಡ ನಮಸ್ಕಾರ. ನಾನು ಗೌತಮ್ ಗುಡ್ಲುಪೇಟೆ ಮಾತಾಡ್ತಾ ಇದ್ದೀನಿ. ಇವತ್ತೊಂದು ಹೊಸ ವಿಚಾರವನ್ನ ನಿಮ್ಮ ಮುಂದೆ ತಂದ್ಕೊಂಡು ಬಂದಿದ್ದೀನಿ. ಸೊ ವಿಚಾರ ಏನು ಹೊಸ್ತಲ್ಲ, ಇಡೀ ದೇಶದಾದ್ಯಂತ ಪರ ಹಾಗೂ ವಿರೋಧ ನಡುವೆ ಬಹುದೊಡ್ಡ ಹೋರಾಟ ನಡೀತಾ ಇರತಕ್ಕಂತಹ ಒಂದು ಚರ್ಚಾ ವಿಷಯ ಏನಪ್ಪಾ ಅಂತಂದ್ರೆ 2026ರ UGC ನೋಟಿಫಿಕೇಶನ್ ಹೊರಡಿಸಿದಂತಹ ಒಂದು ನ್ಯೂ ನೋಟಿಫಿಕೇಶನ್ ಇದೆ. UGC ಹೊರಡಿಸಿದಂತಹ ಈ ಒಂದು ನೋಟಿಫಿಕೇಶನ್ ವಿರುದ್ಧ ದೇಶದಾದ್ಯಂತ ಶಾಲಾ ಕಾಲೇಜುಗಳಲ್ಲಿ, ಮೇನ್ ಆಗಿ ವಿಶ್ವವಿದ್ಯಾನಿಲಯ ಹಂತಗಳಲ್ಲಿ ಬಹುದೊಡ್ಡ ಹೋರಾಟಗಳು, ಪರ ಹಾಗೂ ವಿರೋಧ ಎರಡೂ ಕೂಡ ನಡೀತಾ ಇದೆ. ಏನಿದು ಈ ಒಂದು UGC ಹೊಸ ನೋಟಿಫಿಕೇಶನ್, ಏನಿದೆ ಇದರಲ್ಲಿ ಅನ್ನೋದನ್ನ ನಾವು ಗಮನಿಸೋದೇ ಆದ್ರೆ, ಏಕಾಗಿ ಈ ಒಂದು ನೋಟಿಫಿಕೇಶನ್ ಹೊರಡಿಸ್ಕೊಂಡ್ರೆ ವಿಶ್ವವಿದ್ಯಾನಿಲಯ ಹಂತಗಳಲ್ಲಿ ಜಾತಿ ತಾರತಮ್ಯಗಳು, ಶೋಷಣೆಗಳು ಹೆಚ್ಚಾಗಿ ನಡೀತಾ ಇದ್ದಾವೆ. ಇದರಿಂದ ಹೆಚ್ಚಿನ ಅನಾಹುತಗಳು, ಆತ್ಮಹತ್ಯೆಗಳು ನಡೀತಾ ಇದ್ದಾವೆ. ಇದನ್ನ ಗಂಭೀರವಾಗಿ UGC ಪರಿಗಣಿಸಬೇಕು ಅಂತ ಸುಪ್ರೀಂ ಕೋರ್ಟ್ UGCಗೆ ಒಂದು ಸಲಹೆಯನ್ನ ನೀಡುತ್ತೆ. ಈ ಸಲಹೆಯ ಮೇರೆಗೆ ಒಂದು ಹೊಸ ನೋಟಿಫಿಕೇಶನ್ ನ UGC ಜಾರಿಗೊಳಿಸುತ್ತೆ. ಆ UGCಯ ಜಾರಿಗೊಳಿಸಿದಂತಹ ಈ ಒಂದು ಹೊಸ ನೋಟಿಫಿಕೇಶನ್ ನ ವಿರುದ್ಧ ಇದೀಗ ದೇಶದಾದ್ಯಂತ ದೊಡ್ಡ ವಿರೋಧವೇ ವ್ಯಕ್ತವಾಗಿದೆ. ಇದನ್ನ ಅತಿ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡ್ತಾ ಇರತಕ್ಕಂಥದ್ದು ಜನರಲ್ ಕ್ಯಾಟಗರಿ. ಹಾಗಿದ್ರೆ ಜನರಲ್ ಕ್ಯಾಟಗರಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮೋದಿ ಸರ್ಕಾರದ ವಿರುದ್ಧವೇ ತಿರುಗಿ ಬೀಳೋದಕ್ಕೆ ಕಾರಣ ಏನು? ಸೊ ಆಲ್ಮೋಸ್ಟ್ ಆಲ್ ಬಿಜೆಪಿಯ ಅನೇಕ ಕಾರ್ಯಕರ್ತರುಗಳು, ಬಿಜೆಪಿಯ ಸ್ವ ಸಂಘಟನೆಗಳು ಈ ಒಂದು UGCಯ ನೋಟಿಫಿಕೇಶನ್ ವಿರುದ್ಧ, ಮೋದಿ ಸರ್ಕಾರ ವಿರುದ್ಧವೇ ತಿರುಗಿ ಬಿದ್ದಿದೆ. ಯಾವ ಮಟ್ಟಕ್ಕೆ ಅಂತಂದ್ರೆ, ಮೋದಿ ಸರ್ಕಾರವನ್ನ ಚೀಮಾರಿ ಹಾಕುವ ನಿಟ್ಟಿನಲ್ಲಿ ಹಾಗೂ ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ಹಾಗೂ ಬಿಜೆಪಿಯ ಪಕ್ಷದ ಬಾವುಟವನ್ನ ಕಿತ್ತು ಬಿಸಾಕುವ ನಿಟ್ಟಿನಲ್ಲಿ ತಮ್ಮ ಪ್ರತಿಭಟನೆಯ ಇದನ್ನ ತೋರಿಸ್ತಾ ಇದ್ದಾರೆ. ಹಾಗಿದ್ರೆ ಏನು ಈ ಮೋದಿ ಸರ್ಕಾರ ಇಷ್ಟೊಂದು ವಿರೋಧ ಬರ್ತಾ ಇದೆ ಅಂತ ಅಂದ್ರೂ ಕೂಡ ಈ ಒಂದು ನೋಟಿಫಿಕೇಶನ್ ನ ಹೊರಡಿಸಿ ಈ ಹೊಸ ನಿಯಮವನ್ನ ಜಾರಿಗೊಳಿಸಕ್ಕೆ ಹೊರಟಿದ್ದಾದ್ರೂ ಯಾಕೆ? ಈ ಅನೇಕ ಪ್ರಶ್ನೆಗಳು ನಮ್ಮ ಮುಂದೆ ಬರ್ತಾ ಹೋಗ್ತವೆ. ಈ ಒಂದು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಹೊರಡಿಸಿದಂತಹ ವಿಶ್ವವಿದ್ಯಾನಿಲಯಗಳಲ್ಲಿ ಏನು ಈ ಒಂದು ಹೊಸ ನೋಟಿಫಿಕೇಶನ್ ಏನ್ ಹೇಳುತ್ತೆ ಅನ್ನೋದನ್ನ ನಾವು ಗಮನಿಸೋದನ್ನ, ಮೊದಲನೇದಾಗಿ ಇದರ ಹಿನ್ನೆಲೆಯನ್ನ ನಾವು ನೋಡೋದೇ ಆದ್ರೆ 2016 ಮತ್ತೆ 18-19ರ ಸಾಲುಗಳಲ್ಲಿ ಅನೇಕ ದೇಶದಾದ್ಯಂತ ವಿಶ್ವವಿದ್ಯಾನಿಲಯಗಳಲ್ಲಿ ಆತ್ಮಹತ್ಯೆ ಪ್ರಕರಣಗಳು ನಡೀತವೆ. ಉದಾಹರಣೆಗಾಗಿ ರೋಹಿತ್ ವೇಮುಲಾ ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ಜಾತಿ ತಾರತಮ್ಯ ಮನನೊಂದು ರೋಹಿತ್ ವೇಮುಲಾ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಈ ಪ್ರಕರಣವನ್ನ ಕುರಿತು ರೋಹಿತ್ ವೇಮುಲಾ ಅವರ ತಾಯಿ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲೇರಿರ್ತಾರೆ. ಹಾಗೂ ಡಾಕ್ಟರ್ ಪಾಯಲ್ ತಡ್ವಿ ಅಂತ ಹೇಳಿ 2019ರಲ್ಲಿ ಟ್ರೈಬಲ್ ಕಮ್ಯುನಿಟಿಯ ಹುಡುಗಿ, ಆ ವಿದ್ಯಾರ್ಥಿನಿಯು ಸಹ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಾಳೆ. ಈ ಎಲ್ಲಾ ಗಂಭೀರವಾದಂತಹ ಪ್ರಕರಣಗಳನ್ನ ಗಮನಿಸಿದಂತಹ ಸುಪ್ರೀಂ ಕೋರ್ಟ್ UGCಗೆ, ವಿಶ್ವವಿದ್ಯಾನಿಲಯಕ್ಕೆ, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ಗೆ ಒಂದು ಗಂಭೀರವಾಗಿ ಕಾನೂನನ್ನ ಜಾರಿಗೊಳಿಸೋ ನಿಟ್ಟಿನಲ್ಲಿ ಸಲಹೆಯನ್ನ ನೀಡುತ್ತೆ. ಅದರ ಅನ್ವಯ UGC ಏನ್ ಮಾಡುತ್ತೆ, ಈ ಒಂದು ಹೊಸ ಕಾಯ್ದೆಯನ್ನ ಜಾರಿಗೊಳಿಸುತ್ತೆ. ಈ ಒಂದು ಹೊಸ UGC ನೋಟಿಫಿಕೇಶನ್ ನಲ್ಲಿ ಏನಿದೆ ಅಂದ್ರೆ, ವಿಶ್ವವಿದ್ಯಾನಿಲಯಗಳಲ್ಲಿ ಜಾತಿ ತಾರತಮ್ಯ, ಶೋಷಣೆಗಳು, ಹೆಣ್ಮಕ್ಕಳ ಮೇಲೆ ಜಾತಿ ಕಾರಣಕ್ಕಾಗಿ ಸಾಕಷ್ಟು ಶೋಷಣೆ ನಡೀತಾ ಇದೆ ಅಂತ ಹೇಳಿ ಗಂಭೀರವಾದಂತಹ ಪ್ರಕರಣಗಳು ವಿಶ್ವವಿದ್ಯಾನಿಲಯಗಳಿಗೆ ಕೇಳಿ ಬರ್ತಾ ಇದೆ. ನಿಜಾನಾ? ಎಸ್, ಅಫ್ಕೋರ್ಸ್. ಯಾವುದೇ ದೇಶದಲ್ಲಿ, ನನ್ನ ದೇಶದಲ್ಲಿ, ಎಸ್ಪೆಷಲಿ ಭಾರತ ದೇಶದಲ್ಲಿ ಜಾತಿ ತಾರತಮ್ಯ ಇಲ್ಲ ಅಂತ ಹೇಳಕ್ಕಾಗತ್ತಾ? ಹಳ್ಳಿಯಿಂದ ಹಿಡಿದು ಡೆಲ್ಲಿ ತನಕ ಜಾತಿ ವ್ಯವಸ್ಥೆ ಹೇಗಿದೆ ಅನ್ನೋದು ಗೊತ್ತಿದೆ. ಅಲ್ಲಿನ ಜಾತಿ ತಾರತಮ್ಯಗಳು ಕೂಡ ಹೇಗಿದೆ ಅನ್ನೋದನ್ನು ಕೂಡ ನಾವು ಬಾಯಿ ಬಿಟ್ಟು ಹೇಳ್ಬೇಕಾಗಿಲ್ಲ. ಅಂತ ಪ್ರಕರಣಗಳಲ್ಲಿ ಗ್ರಾಮೀಣ ಭಾಗದಲ್ಲಷ್ಟೇ ನಾವು ಜಾತಿ ಅದು ನಾವು ಮೇಲು ಕೀಳು ಅನ್ನೋದು ನೋಡ್ತೀವಿ. ಈ ಸಿಟಿಲೆಲ್ಲ ಇದು ನಡೆಯಲ್ಲ. ಇದು ಈ ವಿಶ್ವವಿದ್ಯಾನಿಲಯ ಮಟ್ಟಗಳಲ್ಲಿ ಅತಿ ಹೆಚ್ಚು ಗಂಭೀರವಾಗಿ ಇಂತಹ ಜಾತಿ ತಾರತಮ್ಯಗಳು ಹೆಚ್ಚಾಗಿ ನಡೀತಕ್ಕಂಥದ್ದು ನಮ್ಮ ಕಣ್ಣಿಗೆ ಬಿದ್ದಿದ್ದಾವೆ.
UGC ನೀಡತಕ್ಕಂತಹ ಆ ಒಂದು ರಿಪೋರ್ಟ್ ಪ್ರಕಾರ ಸಾಕಷ್ಟು ಜಾತಿ ತಾರತಮ್ಯದ ಪ್ರಕರಣಗಳು, ಶೋಷಣೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಡೆದಿದೆ ಅನ್ನೋದನ್ನ UGC ರಿಪೋರ್ಟ್ ಕೊಡುತ್ತೆ. ಸೊ ಈ UGC ತಂದಿರತಕ್ಕಂತಹ ಹೊಸ ಕಾಯ್ದೆ ಪ್ರಮುಖವಾಗಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ನಲ್ಲಿ ಏನು ಹೊಸದಾಗಿ ತಂದಿದೆ ಅನ್ನೋದನ್ನ ನಾವು ನೋಡದೆ ಆದ್ರೆ, ಈ ಒಂದು ಹೊಸ UGC ನೋಟಿಫಿಕೇಶನ್ ನಲ್ಲಿ ನಾವು ಪ್ರಮುಖವಾಗಿ 5 ಅಂಶಗಳನ್ನ ಗಮನಿಸಬಹುದು. ಈಕ್ವಲ್ ಆಪರ್ಚುನಿಟಿ ಸೆಂಟರ್ ಅಂತ ಹೇಳಿ, ಅಂದ್ರೆ ಈ ಒಂದು UGC ನೋಟಿಫಿಕೇಶನ್ ನಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಮತ್ತೊಂದು ವಿಷಯ ಅಂದ್ರೆ ಈಕ್ವಲ್ ಆಪರ್ಚುನಿಟಿ ಸೆಂಟರ್. ಈ ಒಂದು ಈಕ್ವಲ್ ಆಪರ್ಚುನಿಟಿ ಸೆಂಟರ್ ಅಂತ ಹೇಳಿ ಒಂದು ಸಮಿತಿಯನ್ನ ನೇಮಕ ಮಾಡುವ ನಿಟ್ಟಿನಲ್ಲಿದೆ. ಈ ಸಮಿತಿಯ ಕೆಲಸ ಏನು? ಹಿಂದುಳಿದ ವರ್ಗಗಳ ಹಾಗೂ SC ST OBC ಸಮುದಾಯಗಳ ಸಮಸ್ಯೆಗಳನ್ನ ಕೇಳ್ತಕ್ಕಂಥದ್ದು ಹಾಗೂ ಆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಕೆಲಸವನ್ನ ಈ ಒಂದು ಈಕ್ವಲ್ ಆಪರ್ಚುನಿಟಿ ಸೆಂಟರ್ ಮಾಡುತ್ತೆ. ಮತ್ತೆ ಮತ್ತೊಂದು ಈಕ್ವಿಟಿ ಸ್ಕ್ವಾಡ್ ಅಂತ ಮಾಡಿದ್ದಾರೆ. ಈ ಒಂದು UGC ನೋಟಿಫಿಕೇಶನ್ ಅಲ್ಲಿ ನಾವು ಗಮನಿಸಿದ್ರೆ ಆದ್ರೆ ಈಕ್ವಿಟಿ ಸ್ಕ್ವಾಡ್ ಏನಿದು? ಈಕ್ವಿಟಿ ಸ್ಕ್ವಾಡ್ ಅಂತ ಇದರ ಕೆಲಸ ಏನು ಅಂತಂದ್ರೆ, ವಿಶ್ವವಿದ್ಯಾನಿಲಯಗಳಲ್ಲಿ, ಕ್ಯಾಂಟೀನ್ಗಳಲ್ಲಿ, ಕ್ಯಾಂಪಸ್ಗಳಲ್ಲಿ, ಲೈಬ್ರರಿಗಳಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಕಣ್ಗಾವಲನ್ನ ಇಡೋ ನಿಟ್ಟಿನಲ್ಲಿ ಒಂದು ಸ್ಕ್ವಾಡ್ ಸಿಸ್ಟಮ್ ನ ರಚನೆ ಮಾಡಿ ಅನ್ನೋದನ್ನ ಇಲ್ಲಿ ತಿಳಿಸಿದೆ. ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ನಿಜವಾಗ್ಲೂ ಶೋಷಣೆ ಏನಾದರೂ ನಡೀತಾ ಇದೆಯಾ, ಅಲ್ಲಿ ಏನಾದರೂ ಜಾತಿ ತಾರತಮ್ಯಗಳು, ಈ ತರದ ಪ್ರಕರಣಗಳೇನಾದರೂ ಗಮನಿಸೋದಿಕ್ಕೆ ಈ ಒಂದು ಈಕ್ವಿಟಿ ಸ್ಕ್ವಾಡ್ ಅನ್ನು ಕೂಡ ನೇಮಕ ಮಾಡಿದ್ದಾರೆ. ಮೂರನೇದಾಗಿ ಗಮನಿಸತಕ್ಕಂಥ ವಿಚಾರ ಈಕ್ವಿಟಿ ಕಮಿಟಿ ಅಂತ ಮಾಡಿದ್ದಾರೆ. ಈ ಈಕ್ವಿಟಿ ಕಮಿಟಿಯಲ್ಲಿ 10 ಜನ ಸದಸ್ಯರನ್ನು ಒಳಗೊಂಡಂತೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರ್ಬೋದು ಅಥವಾ ಪ್ರಿನ್ಸಿಪಲ್ ಆಗಿರ್ಬೋದು, ಅಲ್ಲಿನ SC ST OBC RN ಎಲ್ಲ ವರ್ಗದ ಸದಸ್ಯರುಗಳನ್ನ ಆ ಒಂದು ಕಮಿಟಿಯಲ್ಲಿ ಇರುತ್ತೆ. ಅಲ್ಲಿ ಬಂದಂತಹ ಯೂನಿವರ್ಸಿಟಿಗಳಲ್ಲಿ ಬಂದಂತಹ ಜಾತಿ ತಾರತಮ್ಯದ ವಿರುದ್ಧ, ಶೋಷಣೆಗಳ ವಿರುದ್ಧ ಅಲ್ಲಿ ಕಂಪ್ಲೇಂಟ್ ಗಳನ್ನ ರಿಸೀವ್ ಮಾಡ್ಕೊಳ್ತಕ್ಕಂಥದ್ದು, ಅದನ್ನ ಎನ್ಕ್ವೈರಿ ಮಾಡ್ತಕ್ಕಂಥದ್ದು, ಮತ್ತೆ ಅಲ್ಲಿ ಜನರಲ್ ಕಮಿಟಿ ಅನ್ನೋದು ಇಲ್ಲಿ ಬಿಟ್ಟೋಗಿದೆ. ಈಕ್ವಿಟಿ ಕಮಿಟಿಯಲ್ಲಿ ಜನರಲ್ ಕ್ಯಾಟಗರಿಯ ಯಾವೊಬ್ಬ ಸದಸ್ಯರು ಇರೋದಿಲ್ಲ. ಈ ಒಂದು ವಿಷಯವನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಸೊ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಆಕ್ಷನ್ ಟೈಮ್. ವಿಶ್ವವಿದ್ಯಾನಿಲಯಗಳಲ್ಲಿ ನಡೆದಂತಹ ಈ ಶೋಷಣೆ ಆಗಿರ್ಬೋದು, ತಾರತಮ್ಯಗಳಾಗಿರ್ಬೋದು, ಇದೇನಾದ್ರೂ ಪ್ರಕರಣ ಕಂಡು ಬಂದ್ರೆ ಅದನ್ನ ಬೇಗ 24 ಗಂಟೆಗಳಲ್ಲಿ ಆ ದೂರುಗಳನ್ನ ಸ್ವೀಕರಿಸಬೇಕು. ಇದು ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸತಕ್ಕಂತಹ ವಿಚಾರ. ಮತ್ತೆ 7 ದಿನಗಳಲ್ಲಿ ಇದರ ಬಗ್ಗೆ ವಿಚಾರಣೆಯನ್ನ ನಡೆಸಿ ಇದು ಮಾಡಬೇಕಾಗುತ್ತೆ. ಈ ಆಕ್ಷನ್ ಟೈಮ್ ಕೂಡ ಈ ಒಂದು UGC ಹೊಸ ನೋಟಿಫಿಕೇಶನ್ ನಲ್ಲಿ ಬಿದ್ದಿದೆ. ಮತ್ತೆ ಪ್ರಮುಖವಾಗಿ ಗಮನಿಸೋದಾದ್ರೆ ಪನಿಷ್ಮೆಂಟ್ ಇದೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ನೋಟಿಫಿಕೇಶನ್ ನಲ್ಲಿ ಗಮನಿಸೋದಾದ್ರೆ ರೂಲ್ಸ್ ಫಾಲೋ ಮಾಡಬೇಕಾಗಿರುತ್ತೆ. ಪ್ರತಿಯೊಂದು ವಿಶ್ವವಿದ್ಯಾನಿಲಯಗಳು ತಾವು ಜಾರಿಗೊಳಿಸಿದಂತಹ ನೋಟಿಫಿಕೇಶನ್ ನಲ್ಲಿ ಹೊರಡಿಸಿದಂತಹ ಕಾನೂನು ಕಾಯ್ದೆಗಳನ್ನ ಫಾಲೋ ಮಾಡ್ತಕ್ಕಂಥದ್ದು ಅದರ ಪ್ರಮುಖ ಜವಾಬ್ದಾರಿಯಾಗಿರುತ್ತೆ. ಸೊ ಇಲ್ಲಿ ನಾವು ಈ ಪ್ರಕರಣಗಳು ಏನಾದರೂ ಸಾಬೀತಾದ್ರೆ, ತಾರತಮ್ಯದ, ಶೋಷಣೆಯ ಅಥವಾ ಜಾತಿ ಹೆಸರಿಗಾಗಿ ನಡೆದಂತಹ ತಾರತಮ್ಯಗಳು ಏನಾದರೂ ಸಾಬೀತಾದ್ರೆ ಅಲ್ಲಿ ಪನಿಷ್ಮೆಂಟ್ ನ ಬೇಗ ನೀಡೋದಿಕ್ಕೆ ಇಲ್ಲಿ ಈ ಒಂದು ಹೊಸ ನೋಟಿಫಿಕೇಶನ್ ನಲ್ಲಿ ಕಡ್ಡಾಯಗೊಳಿಸಿದ್ದಾರೆ. ಮತ್ತೆ ಅಲ್ಲಿ ಏನಾದರೂ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಗ್ರಾಂಟ್ ಅನ್ನ, ಹಣಕಾಸನ್ನ ಬಿಡುಗಡೆಗೊಳಿಸ್ತಾ ಇರತಕ್ಕಂಥದ್ದು, ಮತ್ತೆ ಅಲ್ಲಿ ಏನಾದರೂ ವಿಶ್ವವಿದ್ಯಾನಿಲಯದ ಮಾನ್ಯತೆಯನ್ನೇ ರದ್ದುಗೊಳಿಸ್ತಕ್ಕಂಥದ್ದು, ಮತ್ತೆ ಹೊಸ ತರಬೇತಿಗಳಿಗೆ ನೀಡೋದಕ್ಕೆ ಮಾನ್ಯತೆಯನ್ನು ಅವಕಾಶ ಮಾಡಿಕೊಡ್ತಾ ಇರತಕ್ಕಂಥ ಅನೇಕ ಪನಿಷ್ಮೆಂಟ್ಗಳನ್ನ ನಾವು ಇಲ್ಲಿ ಗಂಭೀರವಾಗಿ ಕಾಣಬಹುದಾಗಿದೆ. ಇದಿಷ್ಟು ಜನವರಿ 13, 2026ರಲ್ಲಿ ಜಾರಿಗೊಳಿಸಿದಂತಹ ಈ ಒಂದು ನೋಟಿಫಿಕೇಶನ್ ನ ವಿರುದ್ಧ ಇವತ್ತು ಜನರಲ್ ಕ್ಯಾಟಗರಿ ತಿರುಗಿ ಬಿದ್ದಿದೆ. ಸೊ ಗಂಭೀರವಾದಂತಹ ವಿಚಾರ ಏನಂತಂದ್ರೆ, ಶೋಷಣೆಗೆ ಒಳಗಾದಂತಹ ಸಮುದಾಯಗಳು ಶೋಷಿತರ ವಿರುದ್ಧ ತಿರುಗಿ ಬೀಳೋದು ಸರ್ವೇ ಸಾಮಾನ್ಯ. ನೀವು ತೀವ್ರವಾಗಿ ಗಮನಿಸಿ, ಜನರಲ್ ಕ್ಯಾಟಗರಿಗಳು ಅತಿ ಹೆಚ್ಚಾಗಿ ಹೋರಾಟಗಳಲ್ಲಿ, ಬೀದಿ ಬದಿಯ ಹೋರಾಟಗಳಲ್ಲಾಗಿರ್ಬೋದು, ಇಂತಹ ಪ್ರಕರಣಗಳಲ್ಲಿ, ಜಾತಿ ತಾರತಮ್ಯದ ವಿರುದ್ಧ ಹೋರಾಟಗಳಲ್ಲಾಗಿರ್ಬೋದು ಹೆಚ್ಚಾಗಿ ಕಾಣಿಸ್ಕೊಂಡಿಲ್ಲ. ಯಾಕಂದ್ರೆ ಶೋಷಣೆಗೆ ಒಳಗಾಗುವಂತ ಸಮುದಾಯಗಳಲ್ಲ ಜನರಲ್ ಕ್ಯಾಟಗರಿ. ಯಾಕಂದ್ರೆ ಗಮನಿಸ್ಬೇಕು ನಾವು, ಯಾಕಂದ್ರೆ ನಾವು ಓಪನ್ ಹಾರ್ಟೆಡ್ ಆಗಿ ಹೇಳ್ತಾ ಇದೀವಿ, ಶೋಷಣೆಗೆ, ಜಾತಿ ತಾರತಮ್ಯದ ಪ್ರಕರಣಗಳಲ್ಲಿ ಹೆಚ್ಚಾಗಿ ಸಿಲುಕ್ತಕ್ಕಂಥದ್ದೇ SC STಗಳು, OBCಗಳು. ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕಾದಂತಹ ವಿಚಾರಗಳು ಇವು. ಸೊ ಇಂತಹ ವಿಚಾರಗಳ ವಿರುದ್ಧ ಈ ಹೊಸ UGC ನೋಟಿಫಿಕೇಶನ್ ಜಾರಿಗೊಳಿಸೋಕೆ ಹೊರಟಂತಹ UGCಯ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ ಈ ದಿನ ಜನರಲ್ ಕ್ಯಾಟಗರಿಯ ಸಾಕಷ್ಟು ಪ್ರತಿಭಟನೆಗಳು
ದೊಡ್ಡ ಮಟ್ಟದಲ್ಲಿ ನಡೀತಾ ಹೋಗ್ತಾ ಇದ್ದಾವೆ. ಹಾಗಾದ್ರೆ ಈ UGC ನೋಟಿಫಿಕೇಶನ್ ಏನಾದ್ರೂ ತಪ್ಪಿದೆಯಾ ಅನ್ನೋದನ್ನ ಗಮನಿಸಿದ್ರೆ, ಈ ಒಂದು UGC ನೋಟಿಫಿಕೇಶನ್ ವಿರುದ್ಧ ಯಾಕೆ ತಿರುಗಿ ಬಿದ್ದಿದ್ದಾರೆ ಅನ್ನೋದನ್ನ ಗಮನಿಸಿ ನೋಡಿದಾಗ, ಇಲ್ಲಿ ಈಕ್ವಿಟಿ ಕಮಿಟಿ ಅಂತ ಮಾಡಿದ್ರು. ನಾನು ಹೇಳಿದಂಗೆ ಈಕ್ವಿಟಿ ಕಮಿಟಿಯಲ್ಲಿ ಜನರಲ್ ಕ್ಯಾಟಗರಿಯ ಯಾವೊಬ್ಬ ವ್ಯಕ್ತಿಯೂ ಸಹ ಆ ಕಮಿಟಿಯಲ್ಲಿ ಇಲ್ಲ. ಅದನ್ನು ಕೂಡ ನಾವು ಗಮನಿಸಬಹುದು. ಮತ್ತೆ ಇದ್ರು ಸುಮ್ನೆ SC STಗಳು ನಮ್ಮ ಮೇಲೆ ಮತ್ತೆ ಸುಳ್ಳು ದೂರುಗಳನ್ನ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಗಂಭೀರವಾದಂತಹ ಪ್ರಕರಣಗಳು. ಯಾವುದೇ ಒಬ್ಬ ಶೋಷಿತ ಸಮುದಾಯಗಳಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಹೆಚ್ಚಾಗಿ ಪ್ರಾಮಾಣಿಕವಾಗಿ ಹೇಳೋದಾದ್ರೆ ನಿಜವಾಗ್ಲೂ ಜಾತಿ ಶೋಷಣೆಗೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ನನ್ನ ದೇಶದಲ್ಲಿ ಇದ್ದಾವೆ. ಪ್ರತಿನಿತ್ಯ ಪ್ರತಿದಿನ ವಿಶ್ವವಿದ್ಯಾನಿಲಯ ಮಟ್ಟದಿಂದ ಹಿಡಿದು ಸಾಮಾನ್ಯ ನಮ್ಮ ಶಾಲಾ ಕಾಲೇಜುಗಳಲ್ಲೂ ತನಕ ಜಾತಿ ತಾರತಮ್ಯಗಳು ಸರ್ವೇ ಸಾಮಾನ್ಯವಾಗಿ ನಡೀತಾ ಇದ್ದಾವೆ. ಭಾರತ ಜಾತಿ ಮುಕ್ತ ರಾಷ್ಟ್ರವೂ ಕೂಡ ಅಲ್ಲ. ಇಡೀ ಜಾತಿಯನ್ನ ಮೈಗೆ ಅಂಟಿಸ್ಕೊಂಡು ಬದುಕ್ತಾ ಇರ್ತಕ್ಕಂಥ ಸಮಾಜದ ನಡುವೆ ನಾವು ಜೀವಿಸ್ತಾ ಇದೀವಿ. ಎಲ್ರಿ ಇದೇ ಜಾತಿ, ಎಲ್ಲಿದೆ ಶೋಷಣೆ, ಯಾವ ಕಾಲದಲ್ಲಿ ಇದ್ರೆ ನೀವೆಲ್ಲ ಅಂತ ಹೇಳ್ತಾರಲ್ಲ, ನಗೆ ಪಾಟೀಲ್ ನಮ್ಗೆಲ್ಲ ಅವ್ರಿಗೆಲ್ಲ ತೋರಿಸ್ಬೇಕು ಜಾತಿ ವ್ಯವಸ್ಥೆ ಹೇಗಿದೆ ದೇಶದಲ್ಲಿ ಅಂತ. ನಮ್ಮ ಹಳ್ಳಿಗಳಲ್ಲೇ ಒಂದು ಬೀದಿಯಿಂದ ದಾಟಿ ಮತ್ತೊಂದು ಬೀದಿಗೆ ಹೆಜ್ಜೆ ಹಾಕಿದ್ರೆ ಅಲ್ಲಿ ಜಾತಿ ಶೋಷಣೆ ನಡೀತಾ ಇದೆ. ಸೊ ಏನೇ ಆಗ್ಲಿ, ಈ ಒಂದು ಪ್ರತಿಭಟನೆಗಳು ದೊಡ್ಡ ಮಟ್ಟದಲ್ಲಿ ನಡೆದ ಕಾರಣ ಸುಪ್ರೀಂ ಕೋರ್ಟ್ ಈ ಒಂದು ಕಾನೂನನ್ನ ಜಾರಿಗೊಳಿಸೋದಕ್ಕೆ ತಡೆ ಆಜ್ಞೆಯನ್ನ ನೀಡಿದೆ. ಒಂದಷ್ಟು ದಿನಗಳ ಕಾಲ ಮುಂದಿನ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಡೇಟ್ ಕೂಡ ನಿಗದಿಪಡಿಸಿದೆ ಅಂತ ಕಾಣುತ್ತೆ. ಸೊ ಇದರ ವಿರುದ್ಧ ಸ್ಟೇ ಆರ್ಡರ್ ತಂದಿದೆ. ನಾನು ಈ ಸಂದರ್ಭದಲ್ಲಿ ಹೇಳೋದೇನು ಅಂತಂದ್ರೆ, ಈ ಒಂದು UGC ನೋಟಿಫಿಕೇಶನ್ ಏನು ಜಾರಿಗೊಳಿಸಕ್ಕೆ ಹೊರಟಿದೆ, ಎಸ್ ಇದು ಸ್ವಾಗತಾರ್ಹ ವಿಷಯ, ಅಭಿನಂದನೆ ಸಲ್ಲಿಸಬೇಕಾದಂತ ವಿಷಯ. ಇದನ್ನ ಜಾರಿಗೊಳಿಸೋ ನಿಟ್ಟಿನಲ್ಲಿ SC ST OBC RM ಎಲ್ಲ ವಿದ್ಯಾರ್ಥಿನಿಯರು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಇದರ ಪರವಾಗಿ ಧ್ವನಿ ಎತ್ತಬೇಕಾಗಿದೆ, ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿದೆ ಇಂತಹ ವಿಷಯಗಳಿಗೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮಗೆ ಏನ್ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ, ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ಕೊಳ್ತಾ ಎಲ್ರಿಗೂ ಕೂಡ ನಮಸ್ಕಾರ. ಜೈ ಭೀಮ್.